ಇನ್ನೊಂದು ಕಡೆ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿರೋದಕ್ಕೆ ಈಗ ಬಿಜೆಪಿ ನಾಯಕರು ಕೆರಳಿಕೆಂಡವಾಗಿದ್ದಾರೆ. ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟು ಕೇಸರಿ ಪಡೆ ಮತ್ತೆ ಪ್ರಶ್ನೆಗಳನ್ನು ಹಾಕ್ತಾ ಇದೆ. ಈಗಾಗಲೇ ಪರಿಶಿಷ್ಟರ ಹಣ ಲೂಟಿ ಮಾಡಿ 187 ಕೋಟಿ ಹೈದರಾಬಾದ್ಗೆ ತಗೊಂಡೋಗಿ ಅಲ್ಲಿಂದ ಬಳ್ಳಾರಿ ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಸೇರಬೇಕಾಗಿದ್ದಂಥ ಹಣವನ್ನು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ವಿಧಾನಸಭೆಯಲ್ಲೇ ಅವತ್ತಿನ ಮುಖ್ಯಮಂತ್ರಿ ನೆನ್ನೆ ಕ್ಯಾಬಿನೆಟ್ ಅಲ್ಲೂ ನೆನ್ನೆ ಸ್ವೇರಿಂಗಲ್ಲೂ ಕಾಣೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಒಪ್ಕೊಂಡ್ರು. 187 ಕೋಟಿ ಹಗರಣ ಆಗಿರೋದು ನಿಜ, ನನ್ನ ಪ್ರಕಾರ 97 ಕೋಟಿ ಮಾತ್ರ ಅಂತೇಳಿ ಸದನದಲ್ಲೇ ಒಪ್ಕೊಂಡ್ರು. ಅದಾದಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯಿತು, ಜೈಲಿಗೆ ಹೋದ್ರು, ರಾಜೀನಾಮೆ ಕೊಟ್ಟರು. ಇನ್ನು ಕೇಸ್ ನಡೀತಾನೆ ಇದೆ, ಇನ್ನು ಕೇಸ್ ಈಸ್ ಆನ್. ಅಂದರೆ 187 ಕೋಟಿ ತಿಂದವರು ಕೂಡ ಈ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ ಅಂದ್ರೆ ಇದು ಭ್ರಷ್ಟಾಚಾರಿಗಳ ಸರ್ಕಾರ ಅಲ್ಲದೆ ಇನ್ನೇನು? ಅವ್ರಿಗೇನ ಕ್ಲೀನ್ ಚಿಟ್ ಕೊಟ್ಟಿದ್ದಾರ? ಏನೂ ಇಲ್ಲ, ಇನ್ನು ಕೇಸ್ ಪೆಂಡಿಂಗ್ ಇದೆ. ವಿಸ್ತರಣೆ ಆಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿಯ ಆರೋಪ ಪಟ್ಟಿ ಚಾರ್ಜ್ ಶೀಟ್, ನಾಟ್ ಓನ್ಲಿ ಫಾರ್ FIR, ಚಾರ್ಜ್ ಶೀಟ್ನ ಹಾಕಿದ್ದಾರೆ ನಾಗೇಂದ್ರ ಮೇಲೆ. ಇಡಿ ಪ್ರತ್ಯೇಕ ಮೊಕದ್ದಮೆಯನ್ನು ದಾಖಲು ಮಾಡಿ ಹಣ, ಒಡವೆ ಇತ್ಯಾದಿಯನ್ನು ವಶಪಡಿಸಿಕೊಂಡಿದೆ. ಇಷ್ಟಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 187 ಕೋಟಿಯಲ್ಲ ಲೂಟಿ ಹೊಡೆದಿರೋದು, ಬರೀ 89 ಕೋಟಿ ಅಂತ ಹೇಳಿದ್ರು. ಅಂದರೆ ಸದನದಲ್ಲಿ ಒಪ್ಕೊಂಡಿದ್ರು. ಯಾರ ಮೇಲೆ ಚಾರ್ಜ್ ಶೀಟ್ ಆಗತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ತಗೊಳ್ಳೋದ್ರ ಮೂಲಕ ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರಕ್ಕೆ ಸಮರ್ಥನೆ ಕೊಟ್ಟಿದೆ ಮತ್ತು SC ST ಸಮುದಾಯಕ್ಕೆ ದ್ರೋಹ ಬಗೆದಿದೆ. ಸಮುದಾಯದ ಹಣವನ್ನು ಲೂಟಿ ಹೊಡೆದವನಿಗೆ ಮತ್ತೆ ಮಂತ್ರಿ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ಸಮರ್ಥಿಸಿರೋದು ಮಾತ್ರ ಅಲ್ಲ, ಭ್ರಷ್ಟಾಚಾರಿಗಳ ಬೆಂಬಲಕ್ಕೆ ನಿಂತಿರೋದು ಮಾತ್ರ ಅಲ್ಲ, ಅದರ ಜೊತೆಗೆ ST ಸಮುದಾಯದ ಹಿತಾಸಕ್ತಿಗೆ ದ್ರೋಹ ಬಗೆಯುವ ಕೆಲಸವನ್ನ ಮಾಡಿದೆ. ಜೊತೆಗೇನಂದ್ರೆ ಮಂತ್ರಿಮಂಡಲ ರಚನೆ ಇವತ್ತು ಆಗಿರುವಂತದ್ದು ಬಹಳ ಅತ್ಯಂತ ಸುಂದರವಾಗಿರುವಂತ ಮಂತ್ರಿಮಂಡಲ ಇವತ್ತು ನಾನು ಕಣ್ತುಂಬ ನೋಡ್ತಾ ಇದ್ದೆ. ನನ್ನ ಟಿವಿಯಲ್ಲಿ ನಾನು ಗಂಗಾವತಿಯಲ್ಲಿ ಬರ್ತಾ ಕೂಡ ಒಂದು ಇವತ್ತಂತೂ ಬಹಳ ಖುಷಿ ನಮಗೇನಂತಂದ್ರೆ ಭಾರತೀಯ ಜನತಾ ಪಕ್ಷ 187 ಕೋಟಿ ನಮ್ಮ ನಾಗೇಂದ್ರ ನುಂಗಿದ ಅಂತೇಳಿ ನಮ್ಮವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ನಾನಂತೂ ಒಂದು ಮಾತನ್ನು ಹೇಳಿದ್ದೆ, ನಾಗೇಂದ್ರ ಒಬ್ಬನೇ ನುಂಗಿಲ್ಲ, ಅವನ ಇದಕ್ಕೆ ಏನಂದ್ರೆ ಬೆಣ್ಣೆ ಹಚ್ಚಿಬಿಟ್ಟು ಕೃಷ್ಣನ ಒಂದು ಬೂತಿಗೆ ಎಲ್ಲರೂ ಕೂಡ ಸ್ನೇಹಿತರು ಬೆಣ್ಣೆ ತಿಂದಂಗೆ ನಾಗೇಂದ್ರಗೆ ಪಾಪ ಅವನಿಗೇನಾದ್ರೂ ಟೋಕನ್ ಒಂದು 10-20% ಅಮೌಂಟ್ ಕೊಟ್ಟಿರ್ತಾರೆ. ಉಳಿದಿಂದೆಲ್ಲ ಕೂಡ ತೆಲಂಗಾಣ, ಬಳ್ಳಾರಿ, ಗೋವಾ ಎಲೆಕ್ಷನ್ಗೆ ಹಣ ಬಳಸಿದ್ದಾರೆ. ಇದರಲ್ಲಿ ನಾಗೇಂದ್ರನ ಮುಂದೆ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ.